ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಪಂಪನ ಬನವಾಸಿ ವರ್ಣನೆ ಅನ್ನುವಂತಹ ಕಾವ್ಯ ಭಾಗ ಅಥವಾ ಪದ್ಯದ ಬಗ್ಗೆ, ಇವತ್ತಿನ ಪದ್ಯ ಭಾಗದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಬೆಂಗಳೂರು ಉತ್ತರ ವಿವಿ ಪಠ್ಯದ ಇಲ್ಲಿ ಅನುಗುಣವಾಗಿ ಆ ಪಠ್ಯದಲ್ಲಿ ಇಟ್ಟಿರ್ತಕ್ಕಂತಹ ಕೆಲವು ಪದ್ಯಗಳ ಬಗ್ಗೆ, ಆ ಪಂಪನ ಈ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತಕ್ಕಂತಹ ಏನು ಕೃತಿ ಇದೆ, ಆ ಕೃತಿಯಿಂದ ಆಯ್ದಂತ ಕೆಲವೊಂದು ಪದ್ಯಗಳನ್ನ ಈ ಒಂದು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೆ ಇಟ್ಟಿದ್ದಾರೆ. ಆ ವಿಚಾರವನ್ನ, ಅದರಲ್ಲಿ ಬನವಾಸಿ ವರ್ಣನೆ ಅನ್ನುವಂತಹ ಕೆಲವೊಂದು ಪದ್ಯಗಳ ವಿಚಾರವನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ಈಗ ವಿದ್ಯಾರ್ಥಿಗಳಿಗೆ ಒಂದು ಮಾತು ಏನಪ್ಪಾ ಅಂದ್ರೆ, ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಇವತ್ತಿನ ತರಗತಿ ನಿಮ್ಗೆ ಎಷ್ಟು ಮುಖ್ಯವಾಗುತ್ತೆ ಅಂತಕ್ಕಂಥದ್ದನ್ನ, ಯಾಕಂದ್ರೆ ಈ ತರಗತಿಯನ್ನ ನೀವು ನೋಡಿದ್ರೆ ಹಾಗೇನೆ ಕೇಳಿದ್ರೆ ನಿಮಗೆ 10 ಅಂಕದ ಪ್ರಶ್ನೆಯೂ ಕೂಡ ಬನವಾಸಿ ವರ್ಣನೆಯಿಂದ ಬರುತ್ತೆ. ಹಾಗೇನೆ 6 ಅಂಕದ ಭಾವಾರ್ಥವೂ ಕೂಡ ಈ ಪದ್ಯ ಭಾಗದಿಂದ ನಿಮ್ಮ ಪರೀಕ್ಷೆಗೆ ಬರುತ್ತೆ. ಹಾಗೇನೆ ಪಂಪನ ಬಗ್ಗೆ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ಆದ್ರಿಂದ ನಾವು ನೋಡೋದಾದ್ರೆ 18 ಅಂಕಗಳಿಗೆ ಈ ಒಂದು ಪದ್ಯ ಭಾಗ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೀನಿ. ಏನಂದ್ರೆ, ನಾನು ಹೇಳ್ತಕ್ಕಂತಹ ವಿಚಾರವನ್ನ ನೀವು ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡು ಅದನ್ನ ಎಲ್ಲೋ ಒಂದ್ ಕಡೆ ಒಂದು ಕೀ ನೋಟ್ ಮಾಡ್ಕೊಂಡು ನೀವು ಬರೆದ್ರೆ ನೀವು ಸಾಕು, ಆರಾಮಾಗಿ ಅಂಕಗಳನ್ನ ತೆಗೆದುಕೋಬಹುದು ಅಂತ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ಈ ಕಿವಿ ಮಾತನ್ನ ಹೇಳಿ, ಹಾಗಾದ್ರೆ ಒಟ್ಟಾರೆಯಾಗಿ 18 ಅಂಕಗಳಿಗೆ ಈ ಒಂದು ತರಗತಿ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ, ಈಗ ಮೊದಲಿಗೆ ನನ್ನ ತರಗತಿಯಲ್ಲಿ ಯಾವಾಗಲೂ ಕೂಡ ಆಶಯವನ್ನ ಬರೀರಿ ನೀವು ಪರೀಕ್ಷೆಯಲ್ಲಿ ಅಂತ ಹೇಳ್ತಾ, ಆಶಯವನ್ನ ನೋಡೋಣ. ನೋಡಿ, ಮಹಾಕವಿ ಪಂಪ ಹೇಗೆ ಬನವಾಸಿ ವರ್ಣನೆ ಅನ್ನುವಂತಹ ಈ ಒಂದು ಕಾವ್ಯ ಭಾಗದಲ್ಲಿ ಯಾವ ರೀತಿ ಇಡೀ ಕನ್ನಡ ನಾಡನ್ನ ವರ್ಣನೆ ಮಾಡಿದ್ದಾನೆ ಅನ್ನೋದನ್ನ ನಾನು ಮುಂದೆ ಪದ್ಯಗಳನ್ನ ಕೆಲವೊಂದು ಹೇಳ್ತಾ ಅದರ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೀನಿ. ಈಗ ಮೊದಲಿಗೆ ಆಶಯವನ್ನ ಗಮನಿಸೋಣ. ನೋಡಿ, ತಾಯಿ ಮತ್ತು ತಾಯ್ನಾಡನ್ನ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥದ್ದು, ತಾಯಿ ಅಥವಾ ತಾಯ್ನಾಡು ಅದನ್ನ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂತಹ ಒಂದು ಭಾವನೆಯನ್ನ ಇಲ್ಲಿ ನಾವು ಕಾಣಬಹುದು ಪಂಪನಲ್ಲಿರ್ತಕ್ಕಂಥದ್ದು. ಯಾಕಂದ್ರೆ ಪಂಪ ಬನವಾಸಿ ದೇಶದ ಮೇಲೆ ಎಷ್ಟು ಅಭಿಮಾನವನ್ನ ಇಟ್ಕೊಂಡಿರ್ತಾನೆ, ಎಷ್ಟು ವ್ಯಾಮೋಹವನ್ನ ಇಟ್ಕೊಂಡಿರ್ತಾನೆ, ಎಷ್ಟು ಪ್ರೀತಿಯನ್ನ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಬನವಾಸಿ ದೇಶವನ್ನ ಸ್ವರ್ಗಕ್ಕಿಂತ ಮೇಲು ಅನ್ನೋ ರೀತಿಯಲ್ಲಿ ಪಂಪ ವರ್ಣನೆ ಮಾಡ್ತಾ ಇದ್ದಾನೆ. ಹಾಗೇನೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನೂ ಸಹ ಯಾವ ಸ್ಥಳದಲ್ಲಿದ್ದೆ ಅಥವಾ ಎಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಊರಾಗಿರ್ಬೋದು ಅಥವಾ ನೆಲೆಸಿರ್ತಕ್ಕಂಥ ಊರಾಗಿರ್ಬೋದು, ಅದರೊಳಗೂ ಕೂಡ ಹುಟ್ಟಿ ಬೆಳೆದಂತಹ ಊರು, ಆ ಊರಿನ ಜಾಗಗಳು, ಆ ಊರಿನ ನೆನಪುಗಳು ಮತ್ತೆ ಮತ್ತೆ ಅವನನ್ನ ಕಾಡದಲ್ಲೇ ಬಿಡೋದಿಲ್ಲ ಅಂತಕ್ಕಂಥದ್ದು. ಯಾಕೆಂದ್ರೆ ಯಾವುದೇ ವ್ಯಕ್ತಿ ತನ್ನ ಹುಟ್ಟಿದಂತಹ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ಜಾಗ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವನನ್ನ ಪದೇ ಪದೇ ಅವನನ್ನ ನೆನಪಿನ ಅಂಗಳಕ್ಕೆ ಕರ್ಕೊಂಡು ಹೋಗ್ತವೆ ಅಂತಕ್ಕಂಥದ್ದನ್ನ ಆಶಯದಲ್ಲಿ ಗಮನಿಸ್ತಾ ಇದೀವಿ. ಹಾಗೇನೆ ನಮಗೆ ತಿಳಿದ ಹಾಗೆ ನಮಗೆ ಮಾತನಾಡುವಂತಹ ನಮ್ಮ ಭಾಷೆಯಲ್ಲಿ, ಇಲ್ಲಿ ನಾವೇನ್ ಮಾಡ್ತೇವೆ, ನಮ್ಮ ಭಾಷೆಯಲ್ಲಿ ನಮ್ಮ ಮಾತೃಭಾಷೆಗಳ ಪದಗಳು ನಮಗೆ ತಿಳಿದಂತೆಯೇ ಎಷ್ಟೋ ಬಂದು ಹೋಗಿರುತ್ತವೆ. ಆದ್ರೆ ಯಾಕೆಂದ್ರೆ ನಮ್ಮ ಭಾಷೆ, ನಮ್ಮ ದೇಶ, ನಮ್ಮ ನಾಡು ಅಂದಾಗ ಎಲ್ಲಿಲ್ಲದಂತಹ ಒಂದು ಸಂತೋಷ ಇರುತ್ತೆ. ಹಾಗೇನೆ ಕೆಲವರು ಮಾತನಾಡುವಾಗ ನಾವು ಅವರ ಭಾಷೆಯಿಂದಲೇ ಆ ವ್ಯಕ್ತಿ ಯಾವ ಕಡೆಯವನು ಏನು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತೀವಿ. ಇಷ್ಟೆಲ್ಲವನ್ನ ನಾನು ಈ ಬನವಾಸಿ ವರ್ಣನೆ ಅನ್ನುವಂತಹ ಈ ಒಂದು ಪದ್ಯ ಅಥವಾ ಕಾವ್ಯ, ಈ ಒಂದು ವಿಚಾರದಲ್ಲಿ ಬರತಕ್ಕಂತ ಆಶಯದ ಬಗ್ಗೆ ತಿಳಿಸ್ತೆ. ಹಾಗಾಗಿ ಮುಂದುವರೆದಂತೆ ಮಹಾಕವಿ ಪಂಪನ ಬಗ್ಗೆ ನಿಮಗೆ 2 ಅಂಕಗಳಿಗೆ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಪಂಪ 10ನೇ ಶತಮಾನದ ಮಹಾಕವಿ ಅಂತಕ್ಕಂಥದ್ದು. ಇಲ್ಲಿ 3 ಜನ ರತ್ನತ್ರಯರಲ್ಲಿ ಪಂಪ ಮೊದಲಿಗನು ಅಂತಕ್ಕಂಥದ್ದು. ಹಾಗೇನೆ ಪಂಪನ ಬಗ್ಗೆ ನೀವು 2 ಅಂಕಗಳಿಗೆ ಕೇಳಿದಾಗ ಪಂಪ 10ನೇ ಶತಮಾನ ನೆನಪಿಟ್ಕೊಳ್ಳಿ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಬ್ಬೆ. ಹಾಗೆ ಅವನ ಕೃತಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತನೂ ಕೂಡ ವಿಕ್ರಮಾರ್ಜುನ ವಿಜಯಕ್ಕೆ ಇನ್ನೊಂದು ಹೆಸರಿದೆ.
ಹಾಗಾಗಿ ಆ ಪಂಪನಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಇಲ್ಲಿ ಹರಿಕೇಸರಿ ಅಂತ ನಾವು ಗಮನಿಸ್ತೀವಿ. ಹಾಗಾಗಿ ಅವನ ಬಿರುದು ಆದಿಕವಿ, ಕವಿತಾ ಗುಣಾರ್ಣವ, ಇನ್ನು ಅನೇಕ ಬಿರುದುಗಳಿಂದ ಪಂಪನನ್ನ ಕರಿತೀವಿ. ನೀವು 2 ಅಂಕಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಇಷ್ಟನ್ನ ಬರೆದ್ರು ಕೂಡ ಸಾಕಾಗುತ್ತೆ ಅಂತ ಹೇಳ್ತಾ, ಈಗ ನಾವು ಬನವಾಸಿ ದೇಶದ ವರ್ಣನೆಯ ಬಗ್ಗೆ ನಾವು ಹೋಗೋಣ. ನೋಡಿ, ಈಗ ಪದ್ಯಕ್ಕೆ ಹೋಗುವಂತಹ ಮುಂಚೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ. ಏನು ಸರ್, ಈಗ 6 ಅಂಕದ ಪ್ರಶ್ನೆ ಅಂದ್ರೆ ಭಾವಾರ್ಥ ಬರುತ್ತೆ ಸರ್. ಆಗೇನ್ ಮಾಡ್ಬೇಕು, ಯಾವ ರೀತಿ ಬರಿಬೇಕು? ಅಥವಾ 10 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಕೇಳುವಂತ ಸಂದರ್ಭದಲ್ಲಿ ಏನ್ ಸ್ಟಾರ್ಟಿಂಗ್ ಯಾವ ರೀತಿ ಬರಿಬೇಕು ಪ್ರಾರಂಭದಲ್ಲಿ ಅಂತ ಅನ್ನೋದನ್ನ ನಾನು ಹೇಳ್ತೀನಿ. ಆ ಹೇಳ್ತಕ್ಕಂಥ ವಿಚಾರಗಳನ್ನ ನೀವು ಬರಿಬೇಕಾಗುತ್ತೆ ಪರೀಕ್ಷೆಯಲ್ಲಿ. ನೋಡಿ, ಈ ಪದ್ಯ ಭಾಗವನ್ನ ಭಾವಾರ್ಥ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಈ ಪದ್ಯ ಭಾಗವನ್ನ ಮಹಾಕವಿ ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ ಕೃತಿಯ 4ನೇ ಆಶ್ವಾಸದಿಂದ ಆಯ್ದ ಭಾಗವಾದ ಬನವಾಸಿ ವರ್ಣನೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಅಂತ ಬರೆದ್ರೆ, ಬಲಿ ಯಾವುದು ಭಾವಾರ್ಥವನ್ನ ಬರಿಬೇಕಾದ್ರೆ ಇಷ್ಟು ವಿಚಾರವನ್ನ ಮೊದಲು ಬರಿಬೇಕು. ಆ ನಂತರ ನೀವೊಂದೆರಡು ವಿಚಾರ ಹೇಳ್ಬೇಕಾಗುತ್ತೆ. ಏನು, ಈ ಪದ್ಯದಲ್ಲಿ ಮಹಾಕವಿ ಪಂಪನು ಬನವಾಸಿ ದೇಶದ ಬಗ್ಗೆ ತನಗಿರುವಂತಹ ಉತ್ಕಟವಾದಂತಹ ವ್ಯಾಮೋಹವನ್ನ ವರ್ಣಿಸುತ್ತಾ, ಹಾಗೇನೆ ಪಂಪನಿಗೆ ಬನವಾಸಿ ಎಂದರೆ ಅಥವಾ ಬನವಾಸಿ ದೇಶವೆಂದರೆ ತುಂಬಾ ಪ್ರೀತಿ, ಹಾಗೇನೆ ಅಭಿಮಾನ, ಹಾಗೇನೆ ಕನ್ನಡ ನಾಡಿನ ಅನನ್ಯ ಪ್ರಕೃತಿಯ ಸೌಂದರ್ಯಕ್ಕೆ, ಕನ್ನಡಿಗರ ಹೃದಯವಂತಿಕೆಗೆ ಈ ಬನವಾಸಿ ವರ್ಣನೆ ಪದ್ಯ ಭಾಗ ಒಂದು ರೀತಿಯಲ್ಲಿ ನಿದರ್ಶನವಾಗಿದೆ, ಒಂದು ರೀತಿಯಲ್ಲಿ ಕೈಗನ್ನಡಿಯಾಗಿದೆ ಎಂದು ಹೇಳಬಹುದು. ಯಾಕೆಂದ್ರೆ ಇಡೀ ಬನವಾಸಿ ವರ್ಣನೆ ಈ ಒಂದು ಪದ್ಯದಲ್ಲಿ ಅಥವಾ ಈ ಒಂದು ಕಾವ್ಯ ಭಾಗದಲ್ಲಿ ಕನ್ನಡ ನಾಡಿನ ಸೌಂದರ್ಯದ ಬಗ್ಗೆ ಇದೆ. ಕನ್ನಡ ನಾಡಿನ ಜನರು ಎಂತಹ ಬುದ್ಧಿವಂತರು ಅಂತಕ್ಕಂಥದ್ದು, ಹಾಗೇನೆ ಒಂದು ರೀತಿಯಲ್ಲಿ ಕನ್ನಡ ನಾಡಿನ ಜನರ ಹೃದಯವಂತಿಕೆ ಅಂತದ್ದು ಅಂತಕ್ಕಂಥದ್ದು, ಇದೆಲ್ಲ ವಿಚಾರಗಳನ್ನ ನಾವು ಈ ಬನವಾಸಿ ವರ್ಣನೆ ಕಾವ್ಯ ಭಾಗದಲ್ಲಿ ತಿಳಿತಾ ಹೋಗ್ಬೋದು. ಹಾಗೇನೆ ಈ ಭಾವಾರ್ಥ ಹೇಳಿದಾಗ ಅಥವಾ 10 ಅಂಕಗಳಿಗೆ ಪ್ರಶ್ನೆ ಕೇಳಿದಾಗ ಈ ಹೇಳಿರ್ತಕ್ಕಂಥ ಸಾಲುಗಳನ್ನ ಬರೀರಿ. ಹಾಗೇನೆ ಈಗ ಒಂದೊಂದೇ ಸಾಲು ಪದ್ಯವನ್ನ ನಿಮ್ಗೆ ಹೇಳಿ, ಆನಂತರ 1ನೇ ಪದ್ಯ 2ನೇ ಪದ್ಯ ಅಂತ ಹೇಳ್ತಾ ಇರ್ತೀನಿ. ಆನಂತರ ಇಲ್ಲಿ ತಾತ್ಪರ್ಯ ಅಥವಾ ಸಾರಾಂಶವನ್ನ, ಭಾವಾರ್ಥವನ್ನ ಹೇಳ್ತಾ ಹೋಗ್ತೀನಿ. ಅದನ್ನ ನೀವು ನೆನಪು ಇಟ್ಕೋಬಹುದು. ನೋಡಿ, ನಾವೀಗ 3ನೇ BCA ವಿದ್ಯಾರ್ಥಿಗಳಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮಲ್ಲಿ 4 ಪದ್ಯವನ್ನ ಇಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪದ್ಯ ಯಾವ್ದಪ್ಪ ಅಂತಂದ್ರೆ, ಸೋಗೈಸಿ ಬಂದ ಮಾಮರನೆ ತಳ್ತ வெள்ளிಯ ಪೂತ ಜಾತಿ ಸಂಪಿಗೆಯ ಇಲ್ಲಿ ಕುಕಿಲ್ವ ಕೋಗಿಲೆಯ ಪಾಡುವ ದುಂಬಿಯೇ ಇಲ್ಲಿ ನಲ್ಲರೊಳಗೊಂ ಅಂತ ಒಂದು ಪದ್ಯದ ಸಾಲಿದೆ. ಇದು ನಮಗೆ ಮೊದಲನೇ ಪದ್ಯ. ಈ ಪದ್ಯದ ಭಾವಾರ್ಥ ಹೇಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಇಲ್ಲಿ ಪಂಪ ಏನನ್ನ ಹೇಳ್ತಾ ಇದ್ದಾನೆ, ಮಹಾಕವಿ ಪಂಪ ಯಾವ ವಿಚಾರವನ್ನ ಇಲ್ಲಿ ಮಾತನಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಬನವಾಸಿ ದೇಶವು ಅಥವಾ ಬನವಾಸಿ ದೇಶದ ಪ್ರಕೃತಿ ಸೌಂದರ್ಯದ ಬಗ್ಗೆ ವರ್ಣಿಸ್ತಾ, ಯಾರು ಕವಿ ಪಂಪ ವರ್ಣಿಸ್ತಾ ಏನ್ ಮಾಡ್ತಾ ಇದ್ದಾನೆ, ಬನವಾಸಿ ದೇಶದಲ್ಲಿರ್ತಕ್ಕಂತಹ ಬೆಟ್ಟಗಳಲ್ಲಿ, ಉದ್ಯಾನಗಳಲ್ಲಿ, ಹಾಗೇನೆ ಎಲ್ಲಿ ನೋಡಿದರೂ ಸೊಗಸಾಗಿ ಫಲಭರಿತವಾದಂತಹ ಹಣ್ಣುಗಳಿವೆ. ನೋಡಿ, ಫಲಭರಿತವಾದಂತಹ ಹಣ್ಣುಗಳು ಬಿಟ್ಟಂತಹ ಮರಗಳಿವೆ. ಇಲ್ಲಿ ಮಾವಿನ ಮರಗಳು, ಹಾಗೇನೆ ದಟ್ಟವಾಗಿ ಸೇರಿಕೊಂಡಿರ್ತಕ್ಕಂತಹ ವಿಳ್ಳೆಯದೆಲೆಯ ಬಳ್ಳಿಗಳಿವೆ. ಮಾವಿನ ಮರಗಳಿವೆ, ವಿಳ್ಳೆಯದೆಲೆಯ ಬಳ್ಳಿಗಳಿವೆ. ನಮ್ಮ ಕನ್ನಡ ನಾಡಿನಲ್ಲಿ ಇಂತಕ್ಕಂಥದ್ದು, ನಮ್ಮ ಕರುನಾಡಿನಲ್ಲಿ ಇಂತಕ್ಕಂಥದ್ದು, ಬನವಾಸಿ ದೇಶದಲ್ಲಿ ಇಂತಕ್ಕಂಥದ್ದು. ಹಾಗೇನೆ ಹೂ ಬಿಟ್ಟ ಜಾಜಿ ಮತ್ತು ಸಂಪಿಗೆಯ ಗಿಡಗಳಿವೆ. ನೋಡಿ, ಎಲ್ಲೋ ಒಂದ್ ಕಡೆ ಘಮಘಮಿಸುವಂತಹ ಇಲ್ಲಿ ಹೂವುಗಳಿವೆ ಅಂತಕ್ಕಂಥದ್ದು, ಪುಷ್ಪಗಳು ಇವೆ ಅಂತಕ್ಕಂಥದ್ದನ್ನ ಹೇಳ್ತಾ, ಹಾಗೇನೆ ಸುಸ್ವರವಾಗಿ ಧ್ವನಿ ಮಾಡುವಂತಹ ಕೋಗಿಲೆಗಳಿವೆ.
ನೋಡಿ, ಕೋಗಿಲೆಗಳಿವೆ, ಜೈಂಕರಿಸುವ ದುಂಬಿಗಳಿವೆ ಬನವಾಸಿ ದೇಶದಲ್ಲಿ. ಹಾಗೇನೆ ಒಳ್ಳೆಯ ಮುಖಗಳು, ಇಲ್ಲಿ ನಗುವನ್ನ ತೋರುವಂತಹ ಇಲ್ಲಿ ಪುರುಷರಿದ್ದಾರೆ. ಈ ರೀತಿಯಾಗಿ ಬನವಾಸಿ ದೇಶದ ಪ್ರಕೃತಿ ವರ್ಣನೆ ಆಗಿದೆ. ಎಲ್ಲಿ ಪ್ರಕೃತಿಯ ವರ್ಣನೆಯನ್ನ ಕವಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಮೊದಲನೇ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಒಟ್ಟಾರೆಯಾಗಿ ಬನವಾಸಿಯ ಪ್ರಕೃತಿಯ ಸೌಂದರ್ಯ ಇಲ್ಲಿ ನಯನ ಮನೋಹರವಾಗಿದೆ ಅಂತಕ್ಕಂಥದ್ದು. ಕಣ್ಣಿಗೆ ಒಂದ್ ರೀತಿಯಲ್ಲಿ ಸೌಂದರ್ಯದ ರಸದೌತಣವನ್ನ ಉಣಬಡಿಸಿದೆ ಅನ್ನೋದನ್ನ ಮಹಾಕವಿ ಪಂಪ ಹೇಳ್ತಾ ಇದ್ದಾನೆ ಮೊದಲನೇ ಪದ್ಯದಲ್ಲಿ ಅಂತಕ್ಕಂಥದ್ದು. ಹಾಗಾದ್ರೆ ಈಗ ಎರಡನೇ ಪದ್ಯವನ್ನ ನಾವು ನೋಡೋದಾದ್ರೆ, ಎರಡನೇ ಪದ್ಯದಲ್ಲಿ ನಾವು ಈ ಕನ್ನಡಿಗರು ಎಂತಹ ಒಂದು ನಿಸ್ಸೀಮರು ಅಂತಕ್ಕಂಥದ್ದು, ಹಾಗೆಯೇ ಎಂತಹ ತ್ಯಾಗಿಗಳು ಅಂತಕ್ಕಂಥದ್ದು, ಎಂತಹ ಭೋಗಿಗಳು, ವಿದ್ಯೆ, ಹಾಗೆಯೇ ಎಂತೆಂತಹ ಇಲ್ಲಿ ಮಹಾನ್ ವ್ಯಕ್ತಿಗಳು ಅನ್ನೋದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಚಾಗದ ಭೋಗದ ಅಕ್ಕರದ ಗೇಯದ ಗೊಂಟಿಯ ಲಂಪು ನಿಂಪುಗ ಸಾಲನ್ನ ಹೇಳ್ತಾ, ಹಾಗೇನೆ ಕೊನೆ ಸಾಲಿನಲ್ಲಿ ಮತ್ತೊಮ್ಮೆ ಇಲ್ಲಿ ಪಂಪ ಹೇಳ್ತಾನೆ ಏನಪ್ಪಾ ಅಂದ್ರೆ, ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್, ಇಲ್ಲಿ ವನವಾಸಿ ದೇಶದೋಳ್ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪಂಪನಿಗೆ ಇಡೀ ಕನ್ನಡ ನಾಡಿನ ಮೇಲೆ ಅಥವಾ ಬನವಾಸಿ ದೇಶದ ಮೇಲೆ ಇರ್ತಕ್ಕಂತಹ ಪ್ರೀತಿ ಇದೆಯಲ್ಲ, ಅದ್ರ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗೇನೆ ಏನ್ ಹೇಳ್ತಾನೆ, ಹುಟ್ಟಿದರೆ ಮತ್ತೊಮ್ಮೆ ಪುನರ್ಜನ್ಮದಲ್ಲಿ ನಾನು ಹುಟ್ಟಬೇಕು ಅಂತ ಅಂದಾಗ ನಾನು ಇಲ್ಲೆಲ್ಲ ಒಂದ್ ಕಡೆ ಮತ್ತೊಮ್ಮೆ ಈ ನಾಡಿನಲ್ಲಿ ಹುಟ್ಟಬೇಕು ಅಂತಕ್ಕಂತಹ ಒಂದು ಆಸೆ ಇಲ್ಲಿ ಪಂಪನನ್ನ ಕಾಡ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಬನವಾಸಿ ದೇಶದಲ್ಲಿ ಇರ್ತಕ್ಕಂತಹ ಉದಾಹರಣೆಗೆ ತ್ಯಾಗ, ಭೋಗ, ವಿದ್ಯೆ, ಸಂಗೀತ, ಗೋಷ್ಠಿ, ಹಾಗೇನೆ ಆ ಗೋಷ್ಠಿಗಳ ಸಂತೋಷ, ಸೌಖ್ಯ, ಅಧೀನರಾಗಿರುವಂತಹ ಮನುಷ್ಯರು. ಅಂತಹ ಅದೃಷ್ಟಶಾಲಿಗಳಾಗಿ ಈ ಮನುಷ್ಯರಾಗಿ ಹುಟ್ಟುವುದು ಈ ನೆಲದಲ್ಲಿ ಸಾಧ್ಯವೇ? ಮತ್ತೊಮ್ಮೆ ಇಂತಹ ಅದೃಷ್ಟಶಾಲಿಯಾಗಿ ಈ ನೆಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯನೇ? ಹಾಗೆ ಸಾಧ್ಯವಾಗದಿದ್ದರೆ ಮತ್ತೊಮ್ಮೆ ನಾನು ಮನುಷ್ಯನಾಗಿ ಈ ನೆಲದಲ್ಲಿ ಬನವಾಸಿ ದೇಶದ ಈ ಒಂದು ನೆಲದಲ್ಲಿ ಹುಟ್ಟೋದಕ್ಕೆ ಸಾಧ್ಯವಾಗದೇ ಇದ್ರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಪಂಪ ಹೇಳ್ತಾ ಇದ್ದಾನೆ, ಈ ಬನವಾಸಿ ದೇಶದ ನಂದನದೊಳಗೆ ಇಲ್ಲಿ ಈ ವನದೊಳಗೆ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಹುಟ್ಟುತ್ತೇನೆ ಎನ್ನುವಂತಹ ತನ್ನ ಬಯಕೆಯನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಪಂಪ ಕವಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ತನ್ನ ಮುಂದಿನ ಜನ್ಮದಲ್ಲಿ ಹುಟ್ಟುವ ಇಲ್ಲಿ ಮನುಷ್ಯನಾಗಿ ಅಥವಾ ಇಲ್ಲಿ ಮನುಷ್ಯನಾಗಿ ಹುಟ್ಟದಿಲ್ಲದೆ ಹೋದ್ರೂ ಕೂಡ ನಾನು ದುಂಬಿಯಾಗಿಯೋ ಅಥವಾ ಕೋಗಿಲೆಯಾಗಿಯೋ ಹುಟ್ಟುತ್ತೇನೆ ಅಂತ ತನ್ನ ಬಯಕೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಈ ಪದ್ಯ 2ರಲ್ಲಿ. ಹಾಗೇನೆ ಮುಂದುವರೆದಂತೆ 3ನೇ ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ನೋಡಿ, ಹಾಗೇನೆ ಪ್ರಕೃತಿಯ ಸೌಂದರ್ಯನ ಹೊಗಳುತ್ತಾ ವರ್ಣನೆಯನ್ನ ಮಾಡ್ತಾ ಪಂಪ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ, ಈಗ ಒಂದ್ ಕಡೆ ಪಂಪ ಏನ್ ಮಾಡ್ತಾ ಇದ್ದಾನೆ, ಅರ್ಜುನನಿಗೆ ತನ್ನ ಕೃತಿಯಲ್ಲಿ ಹರಿಕೇಸರಿಯೇ ಇಲ್ಲಿ ಅರ್ಜುನ ಅಂತಕ್ಕಂತಹ ಒಂದು ಸಮೀಕರಣವನ್ನ ಇದೆ, ಒಂದು ಹೋಲಿಕೆಯನ್ನ ಮಾಡ್ತಾ ಅವನ್ ಏನ್ ಮಾಡ್ತಾನೆ, ಯುದ್ಧವನ್ನ ಬನವಾಸಿ ದೇಶದ ಮೇಲೆ ಯುದ್ಧವನ್ನ ಗೆಲ್ತಾ ಈ ರೀತಿ ವರ್ಣನೆಯನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ವಿ. ಇಲ್ಲಿ ಪಂಪನೇ ಸಾಕ್ಷಾತ್ ಈ ಕನ್ನಡ ನಾಡಿನ ವರ್ಣನೆಯನ್ನ ಹೇಳ್ತಾ ಇದ್ದಾನೆ, ಬನವಾಸಿ ದೇಶದ ವರ್ಣನೆಯನ್ನ ಅಂತನೂ ಕೂಡ ನಾವು ಭಾವಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ಪಂಪ ಹೇಳ್ತಾ ಇದ್ದಾನೆ, ತೆಂಕಣ ಗಾಳಿ ಸೋಂಕಿದೊಡೆ ಅಂತ ಪದ್ಯವನ್ನ ಸ್ಟಾರ್ಟ್ ಮಾಡಿ, ಹಾಗೇನೆ ಆನಂತರದಲ್ಲಿ ಹೇಳ್ತಾನೆ, ಆರಂಕುಶ ಮಿಟ್ಟೊಡೆ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತಕ್ಕಂತಹ ಒಂದು ಸಾಲಿದೆ. ಹಾಗೇನೆ ಆ ಸಾಲು ನಮ್ಮಲ್ಲಿ 3ನೇ ಸೆಮಿಸ್ಟರ್ BCAಗೆ ಏನಪ್ಪಾ ಅಂದ್ರೆ 3ನೇ ಪದ್ಯ ಆಗಿದೆ. ಆ 3ನೇ ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ದಕ್ಷಿಣ ದಿಕ್ಕಿನಿಂದ ತಂಪಾದ ಗಾಳಿ ಬೀಸ್ತಾ ಇದೆ, ಆ ಗಾಳಿಯ ಸ್ಪರ್ಶ ಒಳ್ಳೆಯ ಮಾತುಗಳು,
ಹಾಗೇನೆ ಇಂಪಾಗಿ ಅವನ ಪಂಪನಿಗೆ ಎಲ್ಲೋ ಒಂದ್ ಕಡೆ ಇಂಪಾಗಿ ಒಂದು ಧ್ವನಿ ಕೇಳಿಸ್ತಾ ಇರ್ತಕ್ಕಂಥದ್ದು, ಒಂದು ಗಾನ ಮಾಧುರ್ಯದ ಒಂದು ಧ್ವನಿ ಕೇಳಿಸ್ತಾ ಇದೆ. ಹಾಗೇನೆ ಮುಂದೆ ಅರಳಿದ ಮಲ್ಲಿಗೆಯ ಹೂವನ್ನ ಕಂಡು ನಿದ್ರಾಮುದ್ರಿತನಾಗಿ ಮುಂದೆ ಬರ್ತಾ 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 ಅರಳಿರ್ತಕ್ಕಂತಹ ಮಲ್ಲಿಗೆಯ ಹೂವನ್ನ ನೋಡ್ತಾ ಇದ್ದಾನೆ. ಹಾಗೆ ನಿದ್ರಾಮುದ್ರಿತವಾದಂತಹ ರತಿ ಸೌಖ್ಯಕ್ಕೆ ಪಾತ್ರವಾಗಿ ಎಲ್ಲೋ ಒಂದ್ ಕಡೆ ವಸಂತೋತ್ಸವ ಪ್ರಾಪ್ತವಾಗಿದೆ ಪಂಪನಿಗೆ. ತನ್ನ ಅನುಭವವನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಈ ಪ್ರಕೃತಿಯ ವರ್ಣನೆಯಲ್ಲಿ, ಅಥವಾ ಪ್ರಕೃತಿಯ ಸೌಂದರ್ಯ ವರ್ಣನೆಯಲ್ಲಿ ಅಂತಕ್ಕಂಥದ್ದು. ಏನ್ ಹೇಳಿ ಈ ಪ್ರಕೃತಿಯ ಸೌಂದರ್ಯದ ಬಗ್ಗೆ, ಹಾಗೇನೆ ಈ ಬನವಾಸಿ ದೇಶದ ಬಗ್ಗೆ ಹೇಳ್ತಾನೆ. ಯಾರೇ ಆಗ್ಲಿ, ಈಗ ಯಾರಾದರೂ ಇಲ್ಲಿ ಇಲ್ಲಿ ಯಾರೋ ಅಂಕುಶದಿಂದ ನನ್ನನ್ನ ತಿವಿದರು, ಯಾರೋ ನನ್ನ ಆಯುಧದಿಂದ ತಿವಿದರು, ನನ್ನ ಮನಸ್ಸು ಬನವಾಸಿ ದೇಶವನ್ನ ನೆನೆಯುತ್ತದೆ. ಯಾಕೆಂದ್ರೆ ಅವನು ಯುದ್ಧಕ್ಕೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಯಾರಾದರೂ ನನಗೆ ಆಯುಧದಿಂದ ತಿವಿದರು ನನ್ನ ಮನಸ್ಸು ಮಾತ್ರ ಇಲ್ಲಿ ಬನವಾಸಿ ದೇಶವನ್ನ ನೆನಪಿಸುತ್ತೆ, ಮತ್ತೆ ಮತ್ತೆ ನೆನೆಸ್ಕೊಳ್ತಾ ಇಲ್ಲಿ ನೆನೆಯುತ್ತದೆ ಎಂದು ಮಹಾಕವಿ ಪಂಪ ಬನವಾಸಿ ದೇಶದ ಮೇಲೆ ಇರ್ತಕ್ಕಂತಹ ತನ್ನ ಅಭಿಮಾನವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೇನೆ ಮುಂದುವರೆದಂತೆ 4ನೇ ಪದ್ಯದಲ್ಲಿ ನಾವು ನೋಡೋದಾದ್ರೆ, 4ನೇ ಪದ್ಯದಲ್ಲಿ ನಾವು ಇಲ್ಲಿ ಗಮನಿಸೋದಾದ್ರೆ ಯಾವ ರೀತಿ ಇಲ್ಲಿ ಪಂಪ ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು. ಯಾಕಂದ್ರೆ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಒಟ್ಟಾರೆಯಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಲ್ಲಿ ಪ್ರಕೃತಿಯ ವರ್ಣನೆ ಅಥವಾ ಬನವಾಸಿ ದೇಶದ ವರ್ಣನೆಯನ್ನ ಪಂಪ ಮಹಾಕವಿ ಯಾವ ರೀತಿ ಹೇಳಿದ್ದಾನೆ ಅನ್ನತಕ್ಕಂಥದ್ದು. ಈಗ ಮುಂದೆ 4ನೇ ಪದ್ಯದಲ್ಲಿ ನಾನು ನೇರವಾಗಿ ಸಾರಾಂಶವನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಅಮೃತವನ್ನ ಮೀರಿಸುವಷ್ಟು ಹಿತಕರವಾದ ರತಿಕ್ರೀಡೆಯ ಮಾಧುರ್ಯ ಇದೆ ಇಲ್ಲಿ. ಹಾಗೇನೆ ಬೆನ್ನ ಹಿಂದೆಯೇ ಹಟ್ಟಿ ಬರುತ್ತಿರುವ ಸಂಗೀತ, ಇಲ್ಲಿ ಯಾವುದೋ ಒಂದು ಸಂಗೀತ ಮಾಧುರ್ಯ ನನ್ನ ಬೆನ್ನನ್ನ ಹಟ್ಟಿ ಹಿಂದೆ ಬರ್ತಾ ಇದೆ ಅಂತಕ್ಕಂಥದ್ದು. ವಿದ್ವಾಂಸರ ಗೋಷ್ಠಿಗಳು, ಜಾಣರ ಒಳ್ಳೆಯ ಮಾತುಗಳಿವೆ ಬನವಾಸಿ ದೇಶದಲ್ಲಿ. ಏನಪ್ಪಾ ಅಂದ್ರೆ ವಿದ್ವಾಂಸರ ಗೋಷ್ಠಿಗಳಿವೆ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಜಾಣರ, ಚತುರರ, ಚಾಣಕ್ಯರ ಒಳ್ಳೆಯ ಮಾತುಗಳಿವೆ. ಇಲ್ಲಿ ತಂಪನ್ನುಂಟು ಮಾಡುವಂತಹ ಇಲ್ಲಿ ಈ ಒಂದು ಒಳ್ಳೆಯ ಮಾತುಗಳು. ಇನ್ನೊಂದ್ ಕಡೆ ಹೂಗೊಂಚಲುಗಳು, ಸುಖವನ್ನ ಉಂಟು ಮಾಡುವಂತಹ ಹೂಗೊಂಚಲುಗಳಿವೆ. ಹಾಗೇನೆ ಆ ಸುಖಗಳು ತನ್ನ ಮನಸ್ಸನ್ನ ಆಕ್ರಮಿಸಿವೆ ಅಂತಕ್ಕಂಥದ್ದು. ಬನವಾಸಿ ಜನರ ಇಲ್ಲಿ ವಿದ್ವಾಂಸರ ವಿಚಾರಗೋಷ್ಠಿಗಳಾಗಿರ್ಬೋದು, ಒಳ್ಳೆಯ ಮಾತುಗಳಾಗಿರ್ಬೋದು, ಆ ಪ್ರಕೃತಿಯಲ್ಲಿರ್ತಕ್ಕಂಥ ಹೂವಿನ ಗೊಂಚಲುಗಳಾಗಿರ್ಬೋದು, ಇವೆಲ್ಲವೂ ಒಂದ್ ರೀತಿಯಲ್ಲಿ ಅವನ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಮುದವನ್ನ ನೀಡ್ತಾ ಇದ್ದಾವೆ, ಸುಖವನ್ನ ನೀಡ್ತಾ ಇದ್ದಾವೆ, ಅಥವಾ ನೆಮ್ಮದಿಯನ್ನ ನೀಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ದಕ್ಷಿಣ ದೇಶವನ್ನ ಮರೆಯಲು ತನ್ನ ಮನಸ್ಸು ಒಪ್ಪುವುದಿಲ್ಲ. ನೋಡಿ, ನೆನೆವುದೆನ್ನ ಮನಂ ಬನವಾಸಿ ದೇಶಮಂ. ನೋಡಿ, ಈ ದಕ್ಷಿಣ ದೇಶವನ್ನ ನನ್ನ ಕೈಲಿ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನನಗೆ ಒಪ್ಪುವುದಿಲ್ಲ ಎಂದು ಹೇಳಿ ಅರಿಕೇಸರಿಯು ದಕ್ಷಿಣ ದೇಶವನ್ನ ವಿಶೇಷವಾಗಿ ಮೆಚ್ಚುತ್ತಾ ಆ ನಾಡನ್ನ ಶ್ರಮವಿಲ್ಲದೆಯೇ ಜಯಿಸಿ ವಶಪಡಿಸಿಕೊಂಡು ಪಶ್ಚಿಮದ ಕಡೆಗೆ ನಡೆದನು ಅಂತಕ್ಕಂಥದನ್ನ ಮಹಾಕವಿ ಪಂಪ ಇಲ್ಲಿ ವರ್ಣನೆಯನ್ನ ಮಾಡಿದ್ದಾನೆ. ಇದಿಷ್ಟು ಬನವಾಸಿ ದೇಶದ ವರ್ಣನೆ. ನೋಡಿ, 6 ಅಂಕದ ಪ್ರಶ್ನೆಗೆ ಬಂದ್ರೆ ಏನ್ ಬರಿಬೇಕು, ಹೇಗ್ ಬರಿಬೇಕು ಅಂತಕ್ಕಂಥದ್ದು ಹೇಳಿದೀನಿ. 2 ಅಂಕದ ಪ್ರಶ್ನೆಗಳಿಗೆ ಪಂಪನ ಬಗ್ಗೆ ಕೇಳ್ತಾರೆ. ಹಾಗಾಗಿ 10 ಅಂಕದ ಪ್ರಶ್ನೆ ಒಂದು ಪದ್ಯ ಭಾಗದಲ್ಲಿ ಇರುತ್ತೆ. ನೀವು ನೆನಪೇ ಇಟ್ಕೋಬೇಕು. ಆ 10 ಅಂಕದ ಪ್ರಶ್ನೆ ಕೇಳಿ, 6 ಅಂಕದ ಪ್ರಶ್ನೆ ಕೇಳಿ, ಈಗ ಹೇಳಿರ್ತಕ್ಕಂತಹ ವಿಚಾರಗಳನ್ನು ನೀವು ಬರೆದ್ರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ, ಹಾಗೇನೆ ನನ್ನ ತರಗತಿಯನ್ನ ಕೇಳಿ ಸದುಪಯೋಗ ಪಡಿಸ್ಕೊಳ್ತಾ ಇದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು, ಆದ್ರೆ ಸಬ್ಸ್ಕ್ರೈಬ್ ಮಾತ್ರ ಒಬ್ರು ಕೂಡ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದ್ರ ನಿಮ್ಮ ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಬೇರೆಯವರಿಂದ ಉಪಕಾರವನ್ನ ಪಡ್ಕೊಂಡ್ರೆ ಅದು ಪ್ರತಿಯುಪಕಾರವನ್ನ ಮಾಡೋದು ಒಬ್ಬ ಮಾನವೀಯತೆ ಉಳ್ಳಂತಹ ಒಬ್ಬ ಮನುಷ್ಯನ ಗುಣವಾಗಿರ್ತದೆ ಅಂತ ಭಾವಿಸ್ತಾ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಮ್ಮೆ ನಿಮ್ಮ ಸ್ನೇಹಿತರು 1ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.
ನಿಮ್ಗೆಲ್ಲರಿಗೂ ಕೂಡ ಶುಭವಾಗಲಿ.